ಗೈಸ್, ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತೀರಾ, ರೈಲ್ವೆ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಕೇವಲ 5 ದಿವಸ ಮಾತ್ರ ಟೈಮ್ ಇದೆ ಅಂತಾನೆ ಹೇಳ್ಬೋದು. ಇವಾಗಲೇ ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ರೈಲ್ವೆ ಕಡೆಯಿಂದ ITI ಸ್ಟೂಡೆಂಟ್ಸ್ ಗಳಿಗೆ ಒಂಥರ ಇಂಟರ್ನ್ಶಿಪ್ ಜಾಬ್ ಅಂತಾನೆ ಹೇಳ್ಬೋದು. ಇದು ಜಾಬ್ ನ ಕಲಿಸ್ಕೊಡ್ತಾರೆ, ಒಂಥರ ಇಂಟರ್ನ್ಶಿಪ್ ಅಂತಾನೆ ಹೇಳ್ಬೋದು. 1 ಇಯರ್ ನ ಒಂದು ಇಂಟರ್ನ್ಶಿಪ್ ಇದೆ ಅಂತಾನೆ ಹೇಳ್ಬೋದು. ಸ್ಯಾಲರಿ ಕೂಡ ನಿಮ್ಗೆ ಕೊಡ್ತಾರೆ, ಯಾವುದೇ ಒಂದು ಪರೀಕ್ಷೆ ಇರೋದಿಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. 1 ಇಯರ್ ಟು 2 ಇಯರ್ ತನಕ ಒಂದು ಇಂಟರ್ನ್ಶಿಪ್ ಇರುತ್ತೆ. ರೈಲ್ವೆ ನಲ್ಲಿ ನಿಮ್ಗೆ ಕಲ್ಸ್ಕೊಡ್ತಾರೆ ಯಾವ ರೀತಿ ಕೆಲಸ ಮಾಡುವಂತದ್ದು ಅಂತ ಹೇಳ್ಬಿಟ್ಟು. ರೈಲ್ವೆ CR ಜಾಬ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೋಟಿಫಿಕೇಶನ್ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಅಪ್ಲೈ ಮಾಡ್ತೀರಾ ಅಂದ್ರೂ ಕೂಡ ಅಲ್ಲೇ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ PDF ನ ಅಬ್ಸರ್ವ್ ಮಾಡ್ತಿರ್ಬೋದು. ಸೆಂಟ್ರಲ್ ರೈಲ್ವೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಆನ್ಲೈನ್ ಓಪನಿಂಗ್ ಅಪ್ಲಿಕೇಶನ್ ಬಂದ್ಬಿಟ್ಟು ಹೋದ ತಿಂಗಳು ಅಂದ್ರೆ ನಿಮ್ಗೆ ಇಲ್ಲಿ 16/7/2024 ಬಂದ್ಬಿಟ್ಟು ಅಪ್ಲೈ ಮಾಡಕ್ಕೆ ಫಾರ್ಮ್ ನ ಬಿಡುಗಡೆ ಮಾಡಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಏನಕ್ಕಪ್ಪ ಅಂದ್ರೆ ಈ ಒಂದು ಜಾಬ್ಗಳು ಬಂದ್ಬಿಟ್ಟು ಯಾರು ಕೂಡ ಪ್ರಮೋಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ಲೇಟ್ ಆಗಿ ನಮಗೆ ಗೊತ್ತಾಗುತ್ತೆ. PDF ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು 15ನೇ ತಾರೀಕು. ಇನ್ನು 4 ದಿವಸ ಅಷ್ಟೇ ಇರುವಂತದ್ದು. 4 ರಿಂದ 5 ದಿವಸ ಇದೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೋ ಒಂದು ಪರೀಕ್ಷೆ ಇರೋದಿಲ್ಲ. ಮತ್ತೆ ITI ಸ್ಟೂಡೆಂಟ್ಸ್ ಗಳು ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ಬೋದು. ITI ನಲ್ಲಿ 50-60% ಮೇಲ್ಗಡೆ ತೆಗೆದಿರೋರು ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬ್ರೋ, ಯಾವೆಲ್ಲ ಜಾಬ್ಗಳನ್ನ ಕಲ್ಸ್ಕೊಡ್ತಾರೆ, ಯಾವೆಲ್ಲ ಜಾಬ್ ನ ನಾವು ಮಾಡಬೇಕು ಅಂತ ಹೇಳೋದಾದ್ರೆ ಪ್ಲಂಬರ್ ಇರುತ್ತೆ, ಮತ್ತೆ ಫಿಟರ್ ಇರುತ್ತೆ, ವೆಲ್ಡರ್ ಇರುತ್ತೆ, ಕಾರ್ಪೆಂಟ್ರಿ ಇರುತ್ತೆ, ಪೈಂಟರ್ ಇರುತ್ತೆ, ಮತ್ತೆ ನಿಮ್ಗೆ ಇಲ್ಲಿ ಮೆಕ್ಯಾನಿಸ್ಟ್ ಇರುತ್ತೆ, ಎಲೆಕ್ಟ್ರಿಷಿಯನ್ ಇರುತ್ತೆ. ಇವೆಲ್ಲ ಜಾಬ್ಗಳಿಗೂ ಕೂಡ ನಿಮ್ಗೆ ಇಲ್ಲಿ ಬಿಟ್ಟಿದ್ದಾರೆ. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದ ಮೇಲ್ಪಟ್ಟಿರೋ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಏಜ್ ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ UR ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 18 ವರ್ಷ ಮಸ್ಟ್ ಅಂಡ್ ಶುಡ್ ಆಗಿರಬೇಕು. 3 ವರ್ಷದ ಏಜ್ ನ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. SC ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಇರುತ್ತೆ, ST ಕ್ಯಾಂಡಿಡೇಟ್ಸ್ಗೆ 8 ಇಯರ್ಸ್ ಇರುತ್ತೆ, OBC ಕ್ಯಾಂಡಿಡೇಟ್ಸ್ಗೆ, ನಿಮಗೆ ಜನರಲ್ ಕ್ಯಾಂಡಿಡೇಟ್ಸ್ಗೂ ಕೂಡ ಅದರ್ ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಏಜ್ ನ ಒಂದು ರಿಲ್ಯಾಕ್ಸೇಷನ್. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ITI ಒಬ್ಬರೇನ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ ಅವರೊಬ್ಬರೇ ಅಲ್ಲ, 10th ಮತ್ತೆ 12th ಸ್ಟೂಡೆಂಟ್ಸ್ ಕೂಡ ಆರಾಮಾಗಿ ಅಪ್ಲೈ ಮಾಡಬಹುದು. ಇಬ್ಬರಿಗೂ ಕೂಡ ಕೆಲಸಕ್ಕೆ ಸೇರಿಸ್ಕೊಂತಾರೆ, ಒಂಥರ ಇಂಟರ್ನ್ಶಿಪ್ ತರನು ಕೂಡ ಸೇರಿಸ್ಕೊಂತಾರೆ. ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ 100 ರೂಪೀಸ್ ಇರುತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ. SC ST OBC PWS ಕ್ಯಾಂಡಿಡೇಟ್ಸ್ಗೆ ಯಾವುದೇ ಒಂದು ಫೀಸ್ ಇರೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಒಂದು ಪರ್ಸೆಂಟೇಜ್ ಮೇಲೆ ನೀವು ಇಲ್ಲಿ ಸೇರ್ಕೋಬಹುದು ಅಂತಾನೆ ಹೇಳ್ಬೋದು. ನಿಮಗೆ ಸ್ಯಾಲರಿ ಕೂಡ ಕೊಡಲಾಗುತ್ತೆ. ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಒಂದು ಆಪರ್ಚುನಿಟಿನ. ಇನ್ನ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.